115 kg 92 kg ಬರೋಕ್ಕೆ ನಾನು ಈ 5 ಟಿಪ್ಸ್ನ ಫಾಲೋ ಮಾಡಿದೆ. ನೀವು ಕೂಡ ಮಾಡಿ, ತುಂಬ ಈಸಿ. ಈಟ್ ಲೆಸ್, ಯಾವಾಗಲೂ ಅಷ್ಟೇ ನೀವು ಕಡಿಮೆ ತಿನ್ನಿ. ನೀವು ರೆಗ್ಯುಲರ್ ಆಗಿ ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತಿನ್ನೋದು ಪ್ರಾಕ್ಟೀಸ್ ಮಾಡಿ ಈ ಸಲ. ಆ್ಯಂಡ್ ಎರಡನೇದು ಬಂದು ಚೆನ್ನಾಗಿ ತಿನ್ನಿ. ಯಾವುದನ್ನ ತರಕಾರಿ, ಸೊಪ್ಪು, ಪ್ರೋಟೀನ್ ಆ ಥರ ನ್ಯೂಟ್ರಿಯೆಂಟ್ ರಿಚ್ ಆಗಿರೋದು ತಿನ್ನಿ. ಈ ಜಂಕ್, ಚಿಪ್ಸ್ ಆ ಥರದ್ದೆಲ್ಲ ಬಿಟ್ಟೇ ಬಿಡಿ. ಆ್ಯಂಡ್ ಮೂರನೇದು ಬಂದು ಎಕ್ಸಸೈಸ್. ನೀವು ವಾರದಲ್ಲಿ 5 ರಿಂದ 6 ದಿನ ಎಕ್ಸಸೈಸ್ ಮಾಡಲೇಬೇಕು, ನಾನ್ ನೆಗೋಷಿಯಬಲ್ ಎಕ್ಸಸೈಸ್ ಮಾಡಲೇಬೇಕು. ಆ್ಯಂಡ್ ಫೋರ್ತ್ ಬಂದು ವಾಕ್ ಅದು ಎಕ್ಸಸೈಸೇ ಅಲ್ಲ, ನಿಮ್ಮ ಲೈಫ್ ಸ್ಟೈಲ್ ರೂಟೀನ್ಗೆ ಆ್ಯಡ್ ಮಾಡ್ಕೊಳ್ಳಿ ಅದನ್ನ. ನೀವು ಊಟ ತಿಂಡಿ ಹೆಂಗೆ ಮಾಡ್ತೀರಾ, ವಾಕ್ ಕೂಡ ಅಷ್ಟೇ. ಸೊ ನೀವು ಮಾಡಲೇಬೇಕು ಅದನ್ನ. 6,000 to 8,000ಗೆ ಫಸ್ಟ್ ಏಮ್ ಮಾಡಿ ಫಸ್ಟು, ಆಮೇಲೆ 10,000 ಸ್ಟೆಪ್ಸ್ಗೆ ಏಮ್ ಮಾಡಿ. ಆ್ಯಂಡ್ ಫಿಫ್ತ್ ಬಂದು ನಿದ್ದೆ ವೆರಿ 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 ಇಂಪಾರ್ಟೆಂಟ್. ಫೋನ್ ಜಾಸ್ತಿ ಯೂಸ್ ಮಾಡೋದು ಬಿಟ್ಬಿಟ್ಟು ಬೇಗ ಮಲ್ಕೊಳ್ಳಿ, ಲೈಕ್ ಹಾಫ್ ಆನ್ ಅವರ್ ಅಟ್ಲೀಸ್ಟ್ ಬೇಗ ಮಲ್ಕೊಳ್ಳಿ ಫೋನ್ ನೋಡೋದು ಬಿಟ್ಬಿಟ್ಟು. ಆ್ಯಂಡ್ 6 to 7 hours ಏಮ್ ಮಾಡಿ, ಮ್ಯಾಕ್ಸಿಮಮ್ ಆದರೆ 8 hours ಮಾಡಿ. ಆ್ಯಂಡ್ ಇನ್ನೊಂದು ಏನಂದರೆ ಸ್ಟ್ರೆಸ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸ್ಟ್ರೆಸ್. ಫ್ಯಾಮಿಲಿ, ವರ್ಕ್, ಎಷ್ಟೊಂದು ಥರ ಸ್ಟ್ರೆಸ್ ಎಲ್ಲ ಇರುತ್ತೆ. ದಯವಿಟ್ಟು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿ. ಬ್ರೀದಿಂಗ್ ಎಕ್ಸಸೈಸಸ್ಸಿಂದ ನಿಮಗೆ ಸ್ಟ್ರೆಸ್ ಎಷ್ಟೋ ಕಡಿಮೆ ಆಗುತ್ತೆ. ಸೊ ಇದರಿಂದೆಲ್ಲ ಹೆಲ್ಪ್ ಆಗುತ್ತೆ. ಇದೇನಿದು ಇದೆಲ್ಲ ಮಾಡಬೇಕು ಈಸಿ ಅಂತ ಇದ್ದಾಳೆ ಅಂತೀರಾ? ಹೌದು, ನನ್ನ ಮೈಂಡ್ನ ನಾನು ಹಾಗೆ ಟ್ರೈನ್ ಮಾಡೋದು. ನೀವು ಈಸಿ ಅಂದ್ಕೊಂಬಿಟ್ರೆ ಎಲ್ಲ ಕ್ವಿಕ್ಕಾಗಿ ಮಾಡ್ತೀರಾ. ಕಷ್ಟ ಅಂತ ಕೂತ್ರೆ ಯಾವತ್ತು ಕೂಡ ಮಾಡೋಕ್ಕಾಗೋದೇ ಇಲ್ಲ. ಸೊ ಮತ್ತೆ ಇನ್ನೇನಿಗೆ ತಡ, ಈ ರೂಲ್ಸ್ನ ನೀವು ಅಪ್ಲೈ ಮಾಡಿ. ಈ ವರ್ಷ ಖಂಡಿತ ಟ್ರಾನ್ಸ್ಫಾರ್ಮೇಷನ್ ಸಿಕ್ಕೇ ಸಿಗುತ್ತೆ. ನನ್ನ ವೀಡಿಯೋಸಿಂದ 1% ಮೋಟಿವೇಶನ್ ಸಿಕ್ಕಿದ್ರು ಫಾಲೋ ಮಾಡಿ, ನನ್ನ ಮೋಟಿವೇಟ್ ಮಾಡಿ. ನಾಳೆ ಸಿಗ್ತೀನಿ. ಬಾಯ್.